ಇಲ್ಲಿ ತನಕ ಯಾರೂ ಮಾಡಿಲ್ಲ ಅಂಥ ಕೆಲಸನ ಇವತ್ತು ಮಾಡ್ತಾಯಿದ್ದಾರೆ. ಮೊದಲು ಆದ್ಯತೆ ಹೆಲ್ತ್ ಕೊಡ್ತಾಯಿದ್ದಾರೆ, ಎರಡನೇದು ಎಜುಕೇಷನ್ ಕೊಡ್ತಾಯಿದ್ದಾರೆ. ಈಗಾಗಲೇ ಎಜುಕೇಷನ್ ವಿಚಾರದಲ್ಲಿ SLC ಹುಡುಗರು ಸ್ಕಾಲರ್ಶಿಪ್ಪು, PUC ಹುಡುಗರು ಸ್ಕಾಲರ್ಶಿಪ್ ಕೊಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ, ಯಾಕಂದರೆ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅಂಥವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಇದು ಒಂದು ರೀತಿಯ ಸಂತೋಷದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಟೋಟಲ್ 18,000 ಜನ, 18,000ಕ್ಕಿಂತ ಮೇಲ್ಪಟ್ಟು ಮಕ್ಕಳಿಗೆ ನಾನ್ ಯೂನಿಫಾರ್ಮ್ ಬಟ್ಟೆನ ಕೊಡ್ತಾಯಿದ್ದಾರೆ. ಹಬ್ಬದ ವಿಶೇಷ, ಗಣೇಶ ಹಬ್ಬದ ವಿಶೇಷವಾಗಿ ಬಟ್ಟೆಯನ್ನು ಕೊಡ್ತಾಯಿದ್ದಾರೆ. ಲಾಸ್ಟು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಹೆಣ್ಣು ಮಕ್ಕಳಿಗೆ ತಾಲೂಕಾದ್ಯಂತ ಪೂರ್ತಿ ಸುಮಾರು 75-80 ಸಾವಿರ ಹೆಣ್ಣು ಮಕ್ಕಳಿಗೆ ಅರಿಶಿನ, ಕುಂಕುಮ, ಬಳೆ, ಸೀರೆ ಇವೆಲ್ಲ ಕೊಟ್ಟು ಒಬ್ಬ ಅಣ್ಣನಾಗಿ, ತಮ್ಮನಾಗಿ ಆ ಹೆಣ್ಣು ಮಕ್ಕಳಿಗೆ ಸೇವೆ ಮಾಡಲಿಕ್ಕೆ ಮುಂದೆ ನಿಂತು ಅವರ ಒಂದು ಅಣ್ಣ ತಮ್ಮ ಅಂತಕ್ಕಂಥ ಬಾಂಧವ್ಯನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾನು ಯಾಕೆಂದರೆ ಯಾಕೆ ಹೇಳ್ತೀವಿ ಅಂದರೆ ಎಲ್ಲರೂ ಕೂಡ ಚುನಾವಣೆ ಪೂರ್ವ ಫೆಸಿಲಿಟೀಸ್ ಕೊಡ್ತಾರೆ. ಮಕ್ಕಳು ವಿದ್ಯಾಭ್ಯಾಸಕ್ಕಿರ್ಬೋದು, ಹಾಸ್ಪಿಟ್ಲ್ ಇರ್ಬೋದು ಕೊಡ್ತಾರೆ. ಇವರು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಳ್ದೇನೆ ಇವರು ಕೊಡ್ತಾ ಇರ್ತಕ್ಕಂಥ, ಇವರು ಸಹಾಯ ಮಾಡ್ತಕ್ಕಂಥದ್ದು, ಧನ ಸಹಾಯ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾಯಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಆತನಿಗೆ ಶ್ಲಾಘಿಸಬೇಕು, ಆತನಿಗೆ ಸಹಕರಿಸಬೇಕು. ಇನ್ನೂ ಆತನ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತಕ್ಕಂಥ ಭಾವನೆನ ಇಟ್ಕೊಂಡು ನಾವು ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸರ್ KV ರಾಜಶೇಖರ್ ಅಂತ, ನಾನು 31 ವಾರ್ಡ್ ಕೌನ್ಸಿಲರ್ ಸದಸ್ಯರವರ ಹಸ್ಬೆಂಡು. ನಾವು ಜನಪರ ಕಾರ್ಯಕ್ರಮಗಳಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ತುಂಬ ಅಚ್ಚುಮೆಚ್ಚಿನ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಆಂಬುಲೆನ್ಸ್ ವಿಚಾರ ಆಗ್ಬೋದು, 10th ಮಕ್ಕಳಿಗೆ ಸ್ಕಾಲರ್ಶಿಪ್ ವಿಚಾರ ಆಗ್ಬೋದು, ಮತ್ತು ಈಗ ಓದೋ ಮಕ್ಕಳಿಗೆ ಏನು ನಾನ್ ಯೂನಿಫಾರ್ಮ್ ಬಟ್ಟೆಗಳು ಕೊಡ್ತಾಯಿದ್ದಾರೋ ನಮಗೆಲ್ಲ ತುಂಬ ಖುಷಿಯಾಗಿದೆ. ಇದೇ ಥರ ಮುಂದುವರಿಸ್ಕೊಂಡು ಹೋದರೆ ಎಲ್ಲರೂ ಮೆಚ್ಚುಗೆ ಪಾತ್ರರಾಗಿ ಶಾಸಕರು ಇರ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ನಮ್ಮ ಶಾಸಕರ ಕಡೆಯಿಂದ ನಾವಿನ್ನೂ ಏನಂದರೆ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಈಗ ಕನ್ನಡ ಮೀಡಿಯಮ್ಮೇ ಅಂತಲೇ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಏನಾದರೂ ಮಾಡಿದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ. ನಮ್ಮ ಹಾಸ್ಪಿಟ್ಲಲ್ಲಿ MIR ಸ್ಕ್ಯಾನಿಂಗ್ ಇಲ್ಲ, ಅದ್ರ ಬಗ್ಗೆನೂ ಗಮನ ತಗೋಬೇಕು. ನಮ್ಮ ತಾಲೂಕಾದ್ಯಂತ ಏನೇ ಇರಲಿ ಜನಪರ ಕಾರ್ಯಕ್ರಮ ಯಾವ್ದು ಮಾಡಿದ್ರೂ ಎಲ್ಲರೂ ಜನಮೆಚ್ಚಿದ ನಾಯಕರಾಗಿ ಇರ್ತಾರೆ ಅಂತ ನಮ್ಮ ಉದ್ದೇಶ. ಈಗ ಆಲ್ರೆಡಿ ಜನರ ಮನಸ್ಸಲ್ಲಿದ್ದಾರೆ. ಮಕ್ಕಳು ಈಗ ತುಂಬ ಖುಷಿ, ಯಾಕಂದರೆ ಗಣೇಶ ಹಬ್ಬ ಎಲ್ಲರಿಗೂ ನಾನ್ ಯೂನಿಫಾರ್ಮ್ ಬಟ್ಟೆಗಳು ಕೊಟ್ಟಿರೋದಕ್ಕೆ ನಮಗೂ ತುಂಬಾ ಖುಷಿಯಾಗಿದೆ. ಇಲ್ಲ, ಫಸ್ಟ್ ಆಫ್ ಆಲ್ ನಾನು ಪ್ರತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವ MLA ಕೂಡ ಈ ಥರ ಡ್ರೆಸ್ಸಸ್ ಕೊಡೋದಾಗಲಿ ಮಾಡಿಲ್ಲ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಅವ್ರು ಮಾಡಿದರು, ಸ್ಯಾರೀಸ್ಗೆಲ್ಲ ಕೊಟ್ಟು. ಆ್ಯಂಡ್ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಐ ಥಿಂಕ್ ಯಾವ MLA ಕೂಡ ಇದು ಮಾಡಿರಲ್ಲ. ಆ್ಯಂಡ್ ಎಕ್ಸ್ಪೆಷಲಿ ಇದು ಗಣೇಶ ಚತುರ್ಥಿಯ ಒಂದು ವಿಶೇಷ ಅಂತಲೇ ಅನ್ಕೋಬೋದು. ಆ್ಯಂಡ್ ಎಷ್ಟೋ ಜನಕ್ಕೆ ಅಫೋರ್ಡೆಬಲ್ ಆಗಿರೋದಿಲ್ಲ. ಆ್ಯಂಡ್ ಅಂಥವ್ರಿಗೆಲ್ಲ ಒಂದು ಒಳ್ಳೆ ಇದು ಸ್ಕೂಲ್ಸ್ಗಳಂತ ಅಂದರೆ ಎಲ್ಲರೂ ಬರ್ತಾರೆ, ಸೊ ಅವ್ರಿಗೂ ಕೂಡ ಒಂದು ಒಳ್ಳೆ ಬೆನಿಫಿಟ್ ಅನ್ನೋದಾಗುತ್ತೆ. ಆ್ಯಂಡ್ ಬಟ್ಟೆಗಳು ಅಷ್ಟೇ ಚೆನ್ನಾಗಿದೆ ಬಟ್ಟೆ ಅವೆಲ್ಲ. ಆ್ಯಂಡ್ ಅವ್ರು ಮಾಡೋಂಥ ಪ್ರತಿಯೊಂದು ಕೆಲಸ ಕೂಡ ಒಂದು ಜನಪರವಾಗೇ ಇರುತ್ತೆ. ಇವಾಗ ಎಲ್ಲ ಮನೆಗಳಿಗೆ ಹೋಗಿ ಅವ್ರ ಕಷ್ಟ ಸುಖನ ವಿಚಾರಿಸಿದ್ರು, ಅದು ಕೂಡ. ಮತ್ತು ಅವ್ರನ್ನ ಯೂಟ್ಯೂಬ್ ಚಾನಲಲ್ಲಿ ಮೋಟಿವೇಶನ್ ವೀಡಿಯೋಸಲ್ಲಿ ಹಾಕ್ತಾ ಇರ್ತಾರೆ, ಅದು ಕೂಡ ನೋಡ್ತೀನಿ. ಆ್ಯಂಡ್ ಖುಷಿಯಾಗುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ 1000 ರೂಪೀಸ್ ಕೊಟ್ಟರು, ಅದು ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇ ಒಂದು ವೇಸ್ಟ್ ಆಗಿಲ್ಲ, ನೀಟಾಗೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ರೀಸೆಂಟಾಗಿ ಎಕ್ಸಾಮ್ಸ್ ಇದು ಟೆಸ್ಟ್ಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಮಂತ್ಲಿ ಟೆಸ್ಟು. ಸೊ ಏನಾಗುತ್ತೆ ಅಂದರೆ ಇವಾಗ ಪಬ್ಲಿಕ್ ಎಕ್ಸಾಮ್ ಅಂತ ಡೈರೆಕ್ಟಾಗಿ ಫೇಸ್ ಮಾಡಿದ್ರೆ ಅದು ಹೆಂಗೆ ಕೊಡ್ತಾರೆ ಅನ್ನೋ ಇದಿರಲ್ವಲ್ಲ, ಐಡಿಯಾ ಇರಲ್ಲ. ಬಟ್ ಆದರೆ ಇವಾಗ ಇವ್ರು ಮಾಡ್ತಾ ಇರೋ ಒಂದು ಇದರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನೋದಾಗುತ್ತೆ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಹೆಂಗಿರುತ್ತೆ, ಅವೆಲ್ಲ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿ ನಮಗೆ ಒಂದಿದೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಮೂಲ್ಯ ಎಂ. ನಾವು ಸೆಂಟ್ ಜೋಸೆಫ್ ಕಾನ್ವೆಂಟಲ್ಲಿ ಓದುತ್ತಿದ್ದೇವೆ. ಇವತ್ತು ನಡೆದಿರ್ತಕ್ಕಂಥ ಪ್ರೋಗ್ರಾಮ್ನಲ್ಲಿ ಇವತ್ತು ಬಟ್ಟೆಗಳನ್ನು ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಲಾಗಿದೆ. ಯಾಕೆಂದರೆ ನಾಳೆ ಮಂಡೇ ಬಂದುಬಿಟ್ಟು ಗಣೇಶ ಚತುರ್ಥಿ ಅಂದ್ಬಿಟ್ಟು, ಅದಕ್ಕೋಸ್ಕರ ಮಕ್ಕಳಿಗೆ, ಬಡ ಮಕ್ಕಳಿಗೆ ಎಲ್ಲರಿಗೂ ಹಬ್ಬದ ದಿವಸ ಹೊಸ ಬಟ್ಟೆ ಹಾಕ್ಕೊಂಡು
ಮಕ್ಕಳು ಚೆನ್ನಾಗಿರಲಿ ಅಂದ್ಬಿಟ್ಟು ಅವರು ಬಟ್ಟೆಗಳನ್ನು ವಿತರಣೆ ಮಾಡಿದ್ದಾರೆ. ಇವಾಗ ಬಡ ಮಕ್ಕಳು ಪಾಪ ಅವ್ರಿಗೆ ಹಬ್ಬದ ದಿವಸ ಬಟ್ಟೆ ಇಲ್ದಿರೋ ಬೇರೆ ಬಟ್ಟೆಗಳೆಲ್ಲ ಹಾಕ್ಕೊಳ್ತಾ ಇರ್ತಾರೆ, ಮತ್ತು ಬೇರೆಯವ್ರ ಮಕ್ಕಳ ಕಡೆ ನೋಡಿಬಿಟ್ಟು ಅವ್ರಿಗೆ ತುಂಬ ಬಾಧೆ ಆಗ್ತಿದ್ದಾರೆ. ಆ ಥರ ಆಗಬಾರ್ದು ಅಂದ್ಬಿಟ್ಟು ಇವರು ಬಟ್ಟೆಗಳನ್ನು ಇವತ್ತೆಲ್ಲ ಮಕ್ಕಳಿಗೂ ಸಮಾನವಾಗಿ ಅದು ಬೇರೆ ಹೊಲ್ದಿ ಬೇರೆ ಕೊಟ್ಟಿದ್ದಾರೆ ಬಟ್ಟೆಗಳು ಎಲ್ಲ ಮಕ್ಕಳಿಗೂ. ಅಷ್ಟೇ ಅಲ್ಲದೆ ಮೊನ್ನೆ ಸರಿ ಕೂಡ ಮಕ್ಕಳಿಗೆ ಚೆನ್ನಾಗಿ ಓದೋಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಸರ್. ಮೊನ್ನೆ ಸರಿನೂ ಅಷ್ಟೇ 1000 ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ, ಏನಾದರೂ ಡಿಕ್ಷನರೀಸು ಏನಾದರೂ ಬೇಕಾದರೆ ತಗೊಂಡ್ಲಿ ಅಂದ್ಬಿಟ್ಟು. ಅಷ್ಟೇ ಅಲ್ಲದೆ ಈಗ ಮಂತ್ಲಿ ನಿನ್ನೆ ಕೂಡ ಮಂತ್ಲಿ ಎಕ್ಸಾಮ್ ಎಲ್ಲ ಮಾಡ್ತಿದ್ದಾರೆ. ಆ ಮಂತ್ಲಿ ಎಕ್ಸಾಮ್ನಿಂದ ಎಲ್ಲ ಮಕ್ಕಳಿಗೂ ನಾಲೆಜ್ ಅಂತಕ್ಕಂಥದ್ದು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಫೈನಲ್ ಎಕ್ಸಾಮ್ ಹೋದರೆ ಒಂಥರ ಭಯ ಆಗ್ತಾ ಇರುತ್ತೆ, ಯಾವ ಥರ ಕೊಡ್ತಾರೆ ಅನ್ನೋದು ಭಯನೇ ಇಲ್ದಿರ ಹೋಗಿದೆ. ಯಾಕಂದರೆ ಇವಾಗ ಅವರು ಎಕ್ಸಾಮ್ ಕೊಡ್ತಿರೋದನ್ನ ಪೇಪರ್ಸ್ಗಳನ್ನು ನೋಡಿ ಈ ಥರ ಬರುತ್ತೆ ಅನ್ನೋ ಒಂದು ಅನುಭವವನ್ನು ಅವ್ರು ಬೆಳೆಸ್ಕೊತಾ ಇದ್ದಾರೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಪ್ರದೀಪ್ ಈಶ್ವರ್ ಸರ್ ಮಕ್ಕಳಿಗೆ ಬಸ್ಸುಗಳನ್ನು ಫ್ರೀಯಾಗಿ ಉಚಿತ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಇದು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ಬಸ್ಸಿಗೆ ಬರೋದಕ್ಕೆ ಪ್ರಾಬ್ಲಮ್ಮೇ ಇಲ್ಲ, ಎಲ್ಲ ಚೆನ್ನಾಗಿ ಬಿಡ್ತಾ ಇದ್ದಾರೆ ಬಸ್ಸುಗಳನ್ನ ಎಲ್ಲ ರೂಟ್ಗಳಲ್ಲೂ. ಇಷ್ಟೇ ಅಲ್ಲದೆ ಪ್ರದೀಪ್ ಈಶ್ವರ್ ಸರ್ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಎಲ್ಲ ಅನುಕೂಲ ಆಗೋ ಥರ ಇದು ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ನಾವು ಕೂಡ ಚೆನ್ನಾಗಿ ಓದಬೇಕು ಅನ್ನೋ ಗುರಿ ಕೂಡ ಬೆಳೆಸ್ಕೊತಾ ಇದ್ದೀರಿ. ಇದರಿಂದ ಪ್ರದೀಪ್ ಈಶ್ವರ್ ಸರಿಂದ ನಮಗೆ ತುಂಬಾ ಈ ಸತಿ ನಾವು ತುಂಬಾ ಅದೃಷ್ಟ ಮಾಡಿದ್ದೀರಿ ಅಂತ ಕೂಡ ಹೇಳ್ಬೋದು. 10th ಬಂದಮೇಲೆ ಈ ಸತಿನೇ ನಾವು ಬಂದಮೇಲೆ ಈ ಥರ ಆಗಿರೋದು. ಮೊದಲು ಈ ಥರ ಏನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಇರಲಿಲ್ಲ. ಮತ್ತು ಈ ಸತಿ ಉಚಿತ ಬಸ್ಸು, ಮತ್ತು ಮೊನ್ನೆ ಸರಿನೂ ಅಷ್ಟೇ ಎಲ್ಲರೂ ಹೆಣ್ಮಕ್ಳಿಗೂ ಸೀರೆಗಳು ಮತ್ತು ಎಲ್ಲ ಸೀರೆಗಳು ಅರ್ಶಿನ ಕುಂಕುಮ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಮತ್ತು ನಮಗೆ ಮುಂದೆ ಡಿಕ್ಷನರಿಗಳಂಥವೆಲ್ಲ ಕೊಡ್ತಾ ಇದ್ದಾರೆ. ಅದು ಏನಕ್ಕೋಸ್ಕರ ಅಂದರೆ ಮಕ್ಕಳಿಗೆ ಚೆನ್ನಾಗಿ ನಾಲೆಜ್ ಬೆಳ್ಕೊಂಡು ಚೆನ್ನಾಗಿ ಓದೋದ್ರಲ್ಲಿ ನಮಗೆ ಚಿಕ್ಕಬಳ್ಳಾಪುರ ಪ್ರಥಮ ಸ್ಥಾನ ತರಲಿ ಅಂದ್ಬಿಟ್ಟು ಈ ಥರ ನಮಗೋಸ್ಕರ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತಾರೆ. ಪ್ರದೀಪ್ ಈಶ್ವರ್ ಸರ್ ಬಟ್ಟೆ ಕೊಟ್ಟಿದ್ದಾರೆ, ಅದನ್ನು ನೋಡಿ ತುಂಬ ಖುಷಿ ಆಯಿತು. ಕಲರ್ಸು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಅದಲ್ಲದೆ ಮೊನ್ನೆ ಕೂಡ 1000 ರೂಪೀಸ್ ಕೊಟ್ಟಿದ್ದಾರೆ, ಅದರಿಂದ ತುಂಬ ಜೆರಾಕ್ಸ್ ಮಾಡಿಸ್ಕೊಂಡ್ರಿ. ಅದಲ್ಲದೆ ಮಂತ್ಲಿ ಎಕ್ಸಾಮ್ ಟೆಸ್ಟ್ ಕೊಡ್ತಿದ್ದಾರೆ, ಅದರಿಂದ ನಮಗೂ ನಾಲೆಜ್ ಬರ್ತಿದ್ದೆ. ತುಂಬ ಖುಷಿ ಆಗ್ತಿದೆ. ಹಂಗೆ ಪಾಕೆಟ್ ಮನಿ ಎಲ್ಲ ಸೇವ್ ಮಾಡ್ಕೊಬೋದು, ಬಸ್ಸು ಟೈಮ್ ಟು ಟೈಮ್ ಬರುತ್ತೆ, ಅದರಿಂದ ತುಂಬ ಖುಷಿ ಆಯಿತು. ನನ್ನ ಹೆಸರು ಸಹನಾ ಅಂತ, ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲ್ ಓದ್ತಾ ಇದ್ದೀನಿ. ಇವತ್ತು ಪ್ರದೀಪ್ ಈಶ್ವರ್ ಸರ್ ನಮ್ಮ ಸ್ಕೂಲಲ್ಲಿ ಬಂದು ಎಲ್ಲ ಡ್ರೆಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ತುಂಬ ಇಷ್ಟ ಆಯಿತು ಡ್ರೆಸ್ಸು. ಅದು ಅಲ್ಲದೆ ಮತ್ತು ಈ ನಡುವೆ ಸರ್ ಸ್ವಲ್ಪ ತುಂಬ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಎಜುಕೇಷನ್ ಬಗ್ಗೆ. ನಾವೆಲ್ಲ ತುಂಬ ಇಂಪ್ರೂವ್ ಆಗ್ಬೋದು. ಅವ್ರು ಕಂಡಕ್ಟ್ ಮಾಡ್ತಾರೆ, ಮಂತ್ಲಿ ಟೆಸ್ಟ್ ಬೇರೆ ಕಂಡಕ್ಟ್ ಮಾಡ್ತಿದ್ದಾರೆ. ಇದರಿಂದ ಓದಿರೋರು ಕೂಡ ಫಾರ್ಮೆಟ್ ಇನ್ನು ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗ್ಬೋದು ಅಂತ ಇನ್ನು ಪ್ರಿಪರೇಷನ್ ಇನ್ನೂ ಚೆನ್ನಾಗಿ ಮಾಡ್ಕೊತಿದ್ದಾರೆ ಎಲ್ಲರೂ. ತುಂಬ ಅನುಕೂಲ ಮಾಡಿದ್ದಾರೆ. ಈಗ ಆಂಬುಲೆನ್ಸ್ ಕೂಡ ಕಮ್ಮಿ ಇದೆ ಅಂದ್ಬಿಟ್ಟು ಅದನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದ್ರು ಸರ್. ವಿ ಆರ್ ಸೋ ಗ್ರೇಟ್ಫುಲ್ ಫಾರ್ ದರ್ ಹೆಲ್ಪ್. ಸರಿತಾ JN ಫ್ರಮ್ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲ್. ಈಗ ಇವತ್ತು ಡ್ರೆಸ್ ಕೊಟ್ಟಿರೋದು ನಮಗೆಲ್ಲ ತುಂಬ ಯೂಸ್ಫುಲ್ ಆಗ್ತಿದೆ. ಎಷ್ಟೊಂದು ಜನ ಬಡ ಮಕ್ಕಳಿಗೆ ಡ್ರೆಸ್ ಸಿಗ್ತಾ ಇಲ್ಲ ಹಬ್ಬಗೆ ಅಂತ, ಬಟ್ ಇವಾಗ ಡ್ರೆಸ್ ಕೊಟ್ಟಿರೋದ್ರಿಂದ ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಮತ್ತು ಡ್ರೆಸ್ ಕಲರ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಮತ್ತು ಎಜುಕೇಷನ್ ಈ ನಡುವೆ ಎವ್ರಿ ಮಂತ್ಲಿ ಟೆಸ್ಟ್ ಕೊಡ್ತಾ ಇದ್ದಾರೆ. ಆ ಮಂತ್ಲಿ ಟೆಸ್ಟ್ ಎಲ್ಲರಿಗೂ ತುಂಬ ಹೆಲ್ಪ್ ಆಗ್ತಿದೆ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇದೆ. ಸೊ ಅದಕ್ಕೆ ನಾನು ಪ್ರದೀಪ್ ಈಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಕೊಂಡಿದ್ದೆ.